ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಷಡಸ್ಥಲ ಬ್ರಹ್ಮ ಶ್ರೀಕಂಠ ಶಿವಾಚಾರ್ಯರು ಸಂಸ್ಥಾನ ಮಠ ರೇವೂರು ಬಿ ಪರಮ ಪೂಜ್ಯರಲ್ಲೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಷಡಸ್ಥಲ ಬ್ರಹ್ಮ ಮರಳಾರಾಧ್ಯ ಶಿವಾಚಾರ್ಯರು ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಹಳ ವಿಶೇಷವಾಗಿ ಈ ಪಟ್ಟಣಕ್ಕೆ ಆಗಮಿಸಿರುವಂತಹ ಖ್ಯಾತ ವಿದ್ವಾಂಸರಾಗಿರುವಂತಹ ಬಹಳ ಚೆನ್ನಾಗಿ ಮಾತನಾಡಿರುವಂತಹ ನಮ್ಮ ಕುಮಾರಿ ಹಾರಿಕಾ ಮಂಜುನಾಥ್ ಅವರೇ, ನಮ್ಮೆಲ್ಲ ಯುವಕ ಸಿದ್ದರಾಮೇಶ್ವರ ಎಲ್ಲ ಯುವಕರೇ ಮತ್ತು ಎಲ್ಲ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಮಹಾಜನರೇ, ತಾಯಂದಿರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರುವಂತಹ ಸಮಾರಂಭದೊಳಗೆ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ನಾವು ಯಾಕೆ ಇವತ್ತಿನ ದಿವಸ ಎಲ್ಲ ಕೂಡಿದೀವಿ ಅಂತಂದ್ರೆ ನಮ್ಮ ಹಾರಿಕಾ ಮಂಜುನಾಥ್ ಅವರ ಮಾತನ್ನ ಕೇಳಕ್ಕೆ ನಾವೆಲ್ಲ ಬಂದಿದ್ದೀವಿ. ನಿಜವಾಗಿ ಕೂಡ ಬಹಳ ಚಿಕ್ಕ ವಯಸ್ಸಿನೊಳಗೆ ಬಹಳ ಒಳ್ಳೆ ದೊಡ್ಡ ಕಾರ್ಯವನ್ನ ಯಾರಾದ್ರೂ ಈ ಕರ್ನಾಟಕ ಮಾಡ್ತಾ ಇದಾರೆ ಅಂತಂದ್ರೆ ಅವರೇ ಹಾರಿಕಾ ಮಂಜುನಾಥ್ ಅವರಂದ್ರೂ ಕೂಡ ತಪ್ಪಾಗಿಲ್ಲ. ವಯಸ್ಸು ಬಹಳ ಚಿಕ್ಕದ, ಅವರ ಮಾತುಗಳು ಎಂತವಪ್ಪ ಅಂತಂದ್ರೆ ಬಹಳ ಚೆನ್ನಾಗಿ ಮಾತಾಡೋರು ಇವತ್ತಿನ ದಿವಸ ಬಂದಿದ್ದು ಬಹಳ ಖುಷಿಯಾಗಿದೆ. ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರೆ ಒಂದು ವೇಳೆ ಅಮೆರಿಕ ಹಾಳಾದ್ರೆ ಜಗತ್ತಿನ ಸಂಪತ್ತು ಹಾಳಾಗುತ್ತೆ, ಒಂದು ವೇಳೆ ರಷ್ಯಾ ಹಾಳಾದ್ರೆ ಜಗತ್ತಿನ ಮಿಲಿಟರಿ ಶಕ್ತಿ ಹಾಳಾಗುತ್ತೆ, ಒಂದು ವೇಳೆ ಭಾರತ ಹಾಳಾದ್ರೆ ಜಗತ್ತಿನ ಸಂಸ್ಕಾರಗಳು ಹಾಳಾಗ್ತವೆ ಅಂತ ಹೇಳ್ಯಾರ. ಅದ್ರ ಸಲುವಾಗಿ ಅಂತ ಸಂಸ್ಕಾರಗಳು ಅಂತ ಸಂಸ್ಕೃತಿಗಳು ಉಳಿಬೇಕಾದ್ರೆ ನಾವೆಲ್ಲ ಧರ್ಮವಂತ ನಡೆದ್ರೆ ಮಾತ್ರ ನಮ್ಮ ಬದುಕು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಮಾತನ್ನು ತಿಳಿಸಿ ಎಲ್ಲರೂ ಒಟ್ಟಾರೆ ಎಲ್ಲರೂ ಹಿರಿಯರನ್ನ ಗೌರವ ಕೊಡುವಂತ ಕೆಲಸ ಮಾಡಬೇಕು, ಮಠಗಳನ್ನ ಗೌರವ ಕೊಡುವಂತ ಕೆಲಸ ಮಾಡಬೇಕು, ದೇವಸ್ಥಾನಗಳಿಗೆ ಗೌರವ ಕೊಡುವಂತ ಕೆಲಸ ಮಾಡಬೇಕು. ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಯಾರಾದ್ರೂ ಮಠಗಳಿಗೆ ಯಾರಾದ್ರೂ ದೇವಸ್ಥಾನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ವಿಭೂತಿ ಹಚ್ಕೊಂಡು ಹೊರಟ್ರ ಅಲ್ಲಿ 4 ಮಂದಿ ಕಟ್ಟಿ ಮೇಲೆ ಕುಂತಿರ್ತಾರ ನಮ್ಮವ್ರೆ. ಅವ್ರೇನಂತಾರ, ಮಗಂದು ಬಾಳ ಭಕ್ತಿ ಬಾಳಾಗ ನೋಡಿ ಹೆಂಗ್ ಹೊಂಟ, ಮಗನ್ ಭಕ್ತಿ ಬಾಳಾಗ ಹೆಂಗ್ ಹೊಂಟ ನೋಡಿರ್ತಾರ. ನಮ್ಮವ್ರು ಟೀಕಾ ಮಾಡೋರು ಅದ್ರ ಸಲುವಾಗಿ ಅಂತ ಟೀಕಾ ಮಾಡೋರಿಗೆ ಎಚ್ಚರ ಕೊಡುವಂತ ಕೆಲಸವನ್ನ ನೀವೆಲ್ಲ ಯುವಕರು ಮಾಡ್ಬೇಕನ್ನೋ ಮಾತನ್ನ ಈ ಸಂದರ್ಭವಾಗಿ ತಿಳಿಸಿ, ಯಾವತ್ತೂ ಕೂಡ ಯುವಕರ ಜೊತೆ ನಾವು ಯಾವತ್ತೂ ಕೂಡ ಇರ್ತಾ ಇದೀವಿ. ನಮ್ಮ ಪಟ್ಟಣ ಇನ್ನೂ ಕೂಡ ಎತ್ತರ ಬೆಳಲಿ, ಆ ಭಗವಂತನ ಕೃಪೆ ಯಾವತ್ತೂ ಕೂಡ ಈ ಪಟ್ಟಣಕ್ಕೆ ಆಗ್ಲಿ ಅಂತ ತಿಳಿಸಿ, ನಮ್ಮ ಸಿದ್ದರಾಮೇಶ್ವರ ಯುವಕ ಮಂಡಳು ಬಹಳ ಚಿಕ್ಕವರಿದ್ರು ಕೂಡ ಬಹಳ ಒಳ್ಳೆ ಕೆಲಸವನ್ನು ಇವತ್ತಿನ ದಿವಸ ಮಾಡುತ್ತಿರುವುದು ನಮ್ಗೆ ಬಹಳ ಖುಷಿಯಾಗಿದೆ. ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತಾ ಇದೀವಿ ಮಾತನ್ನು ತಿಳಿಸಿ ನಮ್ಗೆ 2 ಮಾತಿಗೆ ವಿರಾಮ ಕೊಡ್ತಾ ಇದೀವಿ. ಶಾಂತಿ ಶಾಂತಿ ಶಾಂತಿ. ಸಂಸ್ಕಾರದಿಂದ